ಹಲೋ ವಿವರ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ನಾವು ಬ್ಯಾಂಗ್ಳೂರಿಂದ ಯು ಎಸ್ ಹೋಗ್ತಾ ಇದ್ದೀವಿ. ಸೊ ಯು ಎಸ್ ಹೋಗಬೇಕು ಅಂದಾಗ ಫಸ್ಟ್ ನಾವು ಪ್ಯಾರಿಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಇನ್ನೊಂದು ಫ್ಲೈಟ್ ತೊಗೊಬೇಕು. ಸೊ ಇನ್ ಬಿಟ್ವೀನ್ ಹೀಗೆ ಲೇಖನ ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ. ಈ ಥರ ಗೇಮ್ಸ್ ಕಿಟ್ ಕೊಟ್ಟಿದ್ರು ಅವರೇನೆ. ಸೊ ಆ ಗೇಮ್ಸ್ ಕಿಟ್ನ ಯೂಸ್ ಮಾಡಿಕೊಂಡು ಗೇಮ್ಸ್ ಆಡ್ತಾ ಇದ್ದಾಳೆ. ತುಂಬಾ ಲಾಂಗ್ ಜರ್ನಿ, ಹಾಗಾಗಿ ಅವರಿಗೆ ಮಕ್ಕಳು ಡೈವರ್ಟ್ ಆಗಲಿ ಅಂತ ಹೇಳಿಬಿಟ್ಟು ಏನಾದರೂ ಒಂದು ಫನ್ ಆ್ಯಕ್ಟಿವಿಟೀಸ್ ಥರ ಕೊಟ್ಟಿದ್ರು. ಶಿ ಈಸ್ ಎಂಜಾಯಿಂಗ್. ಸೊ ಹೀಗೆ ನಾವು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಇನ್ ಬಿಟ್ವೀನ್ ಈ ಥರ ಮೀಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ರು. ಸೊ ಮೀಲ್ಸ್ನ ಎಂಜಾಯ್ ಮಾಡಿಕೊಂಡು ಆ್ಯಂಡ್ ದೆನ್ ತುಂಬಾ ಲಾಂಗ್ ಜರ್ನಿ, ಹಾಗಾಗಿ ಮೂವೀಸ್, ಸೀರೀಸ್ ಆ್ಯಂಡ್ ಗೇಮ್ಸ್ ಈ ಥರ ಆಡ್ಕೊಂಡು ಹೋಗ್ತಾ ಇದ್ವಿ. ಫುಡ್ ಈಸ್ ಓಕೆ ನನಗನ್ಸಿದ್ದು. ಆ್ಯಂಡ್ ವೆಜ್ ಮೀಲ್ ತೊಗೊಂಡಿದ್ವಿ ನಾವು. ಆ್ಯಂಡ್ ಜಸ್ಟ್ ಲುಕ್ ಎಟ್ ದಿಸ್ ಪ್ಲೇಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಐಸ್ಲ್ಯಾಂಡ್ ಮೇಲೆ ಮೂವ್ ಆಗ್ತಾ ಇರೋಂಥದ್ದು. ತುಂಬಾ ಬ್ಯೂಟಿಫುಲ್ ಆಗಿರೋ ಅಂಥ ವ್ಯೂನ ಎಂಜಾಯ್ ಮಾಡ್ತಾ ಇದ್ವಿ ನಾವು. ಆ್ಯಂಡ್ ಈ ಥರದ್ದೆಲ್ಲ ನೋಡಿದಾಗ ಅನಿಸುತ್ತೆ ನನಗೆ ನೇಚರ್ನ ಯಾರಿಂದನೂ ಬೀಟ್ ಮಾಡ್ಲಿಕ್ಕೆ ಆಗಲ್ಲ ಅಂತಲ್ಲ. ಆರ್ಟಿಫಿಷಿಯಲ್ ಆಗಿ ನಾವು ಎಷ್ಟೇ ಕ್ರಿಯೇಟ್ ಮಾಡ್ಬೋದು, ಬಟ್ ನೇಚರ್ ಸೊ ಅದರದ್ದೇ ಆದಂಥ ಓನ್ ಕ್ರಿಯೇಷನ್ಸ್ ಇರುತ್ತಲ್ಲ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಅಗೇನ್ ಲೇಖನ ಮತ್ತೆ ಇದರಲ್ಲಿ ಟಾಯ್ಸ್ ಜೊತೆ ಆಟ ಆಡ್ತಾ ಇದ್ಲು. ಆ್ಯಂಡ್ ಸಮ್ಹೌ ವಿ ಆರ್ ಜಸ್ಟ್ ಎಂಗೇಜಿಂಗ್ ಹರ್ ಇನ್ ಬಿಟ್ವೀನ್ ಮೂವೀಸ್ ನೋಡ್ಕೊ ಆ್ಯಂಡ್ ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಬಟ್ ತುಂಬ ಅಂದರೆ ತುಂಬ ಲಾಂಗ್ ಜರ್ನಿ, ಸಿಕ್ಕಾಪಟ್ಟೆ ಕುತ್ಕೊಂಡು ತುಂಬಾ ಟಯರ್ಡ್ ಅಂತ ಅನಿಸ್ತಾ ಇತ್ತು. ಬಟ್ ಓನ್ಲಿ ಥಿಂಗ್ ಜಸ್ಟ್ ಮೂವೀಸ್ ನೋಡು, ಈ ಥರ ವ್ಯೂಸ್ನ ಎಂಜಾಯ್ ಮಾಡು. ಸೊ ಹೀಗೆ ಈ ಥರ ಹೋಗ್ತಾ ಇರೋದು. ಸೊ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾನು ಈ ಥರ ಕ್ಲೌಡ್ಸ್ ಆಗಿರ್ಬೋದು, ಸೊ ಇನ್ ಡೀಟೈಲ್ ಆಗಿ ಎಲ್ಲ ಅದನ್ನು ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅದಾದ ನಂತರ ಮತ್ತೆ ಮಾರ್ನಿಂಗ್ ಸ್ನ್ಯಾಕ್ ಕೊಟ್ಟಿದ್ರು. ಸೊ ಮಾರ್ನಿಂಗ್ ಸ್ನ್ಯಾಕಲ್ಲಿ ಪಿಜ್ಜಾ ಪಾಕೆಟ್ಸು ಆ್ಯಂಡ್ ಸಮ್ ಜ್ಯೂಸಸ್ ಆಗಿರ್ಬೋದು. ಆ್ಯಂಡ್ ಎವ್ರಿ ಟೈಮ್ ಕರ್ಡ್ ಇರುತ್ತೆ. ದಟ್ ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಬಟ್ ಸಮ್ಮರ್ ಟೈಮಲ್ಲಿ ಇಟ್ ಈಸ್ ಫೈನ್, ಬಟ್ ವಿಂಟರ್ ಟೈಮಲ್ಲಿ ಕರ್ಡ್ ತಗೊಳ್ಳೋದು ಸ್ವಲ್ಪ ಕಷ್ಟ. ಆ್ಯಂಡ್ ಅದರಲ್ಲೂ ನನಗೂ ಲೇಖನಂಗೂ ಸೊ ಎಲ್ಲರಿಗೂ ಸಹ ನಮಗೆ ಥ್ರೋಟ್ ಇನ್ಫೆಕ್ಷನ್ಸು ಆ್ಯಂಡ್ ಕೋಲ್ಡ್ ಎಲ್ಲ ಇತ್ತು, ಹಾಗಾಗಿ ಕರ್ಡ್ ಅವಾಯ್ಡ್ ಮಾಡಿದ್ವಿ. ಲೇಖನಂಗೆ ಕಿಡ್ ಮೀಲ್ ತೊಗೊಂಡಿದ್ವಿ. ಸೊ ಅವಳಿಗೆ ಸಪ್ರೇಟಾಗಿ ಹಾಗೆ ಫುಡ್ನ ಎಂಜಾಯ್ ಮಾಡ್ತಾ ಇದ್ವಿ ಅಷ್ಟೇ. ಸೊ ಇದು ಕಿಡ್ ಮೀಲ್. ಇದರಲ್ಲಿ ಮಫಿನ್ಸು ಮತ್ತು ಸಲಾಡ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ದೆನ್ ಮಿಲ್ಕ್. ಸೊ ಇದು ಸ್ವೀಟ್ ಮಫಿನ್ ಆ್ಯಂಡ್ ದೆನ್ ಫ್ರೂಟ್ ಮಿಕ್ಸ್ ಜ್ಯೂಸ್ ಕೊಟ್ಟಿದ್ರು. ಆ್ಯಸ್ ಎ ಸೆಟ್ ಕೋಲ್ಡ್ ಇರೋದ್ರಿಂದ ನಾವು ಅದೇನು ಕನ್ಸ್ಯೂಮ್ ಮಾಡಲಿಕ್ಕಾಗಿಲ್ಲ. ಫುಡ್ ಈಸ್ ಓಕೆ ವಾಟ್ ಐ ಫೆಲ್ಟ್. ಇದು ಪೊಮೊಗ್ರಾನೇಟ್ದು ಜ್ಯೂಸ್ ಅಷ್ಟು ಚೆನ್ನಾಗಿರಲಿಲ್ಲ. ಆ್ಯಂಡ್ ದೆನ್ ಸ್ವೀಟ್ ಮಫಿನ್ಸು, ಬನ್ಸು, ಕೇಕ್, ಲೈಕ್ ಆಲ್ ದೀಸ್ ಥಿಂಗ್ಸ್ ಲೈಕ್ ಸೇಮ್ ಓನ್ಲಿ ಎಲ್ಲ ಥರ, ಬಟ್ ಸ್ವಲ್ಪ ಶುಗರ್ ಕಂಟೆಂಟ್ ಇರೋದು, ಇಲ್ಲಾಂದರೆ ಫ್ಲೇವರ್ಸ್ ಡಿಫ್ರೆಂಟ್ ಆಗಿರೋ ಅಂಥದ್ದು ಕೊಟ್ಟಿರ್ತಾರೆ. ಮಿಲ್ಕ್, ಯಾ ದಟ್ಸ್ ಇಟ್. ಇದು ಕಿಡ್ ಮೀಲು. ಸೊ ನಮ್ಮದು ಪಿಜ್ಜಾ ಪಾಕೆಟ್ಸ್ ಎಲ್ಲ ಕೊಟ್ಟಿದ್ರು. ಇವರಿಗೆ ಮಫಿನ್ಸ್, ಕೇಕ್ಸ್ ಮತ್ತು ಜ್ಯೂಸಸ್ಸು, ಕರ್ಡ್ ಈ ಥರ ಎಲ್ಲ ಕೊಟ್ಟಿದ್ರು. ಯಾ ಓಕೆ, ಮ್ಯಾನೇಜ್ ಮಾಡಬೇಕಲ್ವಾ. ಆ್ಯಂಡ್ ದಿಸ್ ಈಸ್ ದ ಬೆಸ್ಟ್ ಪಾರ್ಟ್ ನಾನು ನೋಡಿದ್ದು. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು, ಸಿಕ್ಕಾಪಟ್ಟೆ ಖುಷಿಯಾಯಿತು ಇದನ್ನು ನೋಡಿ. ಮೌಂಟೈನ್ಸ್ ಎಲ್ಲ ಸ್ನೋಯಿಂದ ಕವರ್ ಆಗಿರೋ ಅಂಥದ್ದು. ಇಟ್ಸ್ ಜಸ್ಟ್ ಒಂಥರ ಫೆಸ್ಟಿವ್ ಟ್ರೀಟ್ ಥರನೇ ಹೇಳಬೇಕು ಅಂದರೆ.
ಎಸ್, ಫೈನಲಿ ನಾವಿವಾಗ ಯು ಎಸ್ ರೀಚ್ ಆದ್ವಿ. ಸೊ ನಾನು ಈಚ್ ಆ್ಯಂಡ್ ಎವ್ರಿ ಡೀಟೈಲಿಂಗ್ ವಿಡಿಯೋ ಹಾಕಿದ್ದೀನಿ, ಬಿಕಾಸ್ ನಾನು ಜಸ್ಟ್ ಟ್ರಾವೆಲ್ದೇ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಿಕಾಸ್ ಇಟ್ ಈಸ್ ಸೋ ಲಾಂಗ್ ಜರ್ನಿ. ಸೊ ಇನ್ ಬಿಟ್ವೀನ್ ನಾವೇನೇನು ಮಾಡಿದ್ವಿ ಅನ್ನೋಂಥದ್ದು ವಿಡಿಯೋಸ್ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ದೆನ್ ಇನ್ ಬಿಟ್ವೀನ್ ನಾನು ಆಚೆ ಕಡೆ ಇರೋಂಥ ವ್ಯೂನ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಅದನ್ನೆಲ್ಲದನ್ನು ಹಾಕಿದ್ದೀನಿ, ಬಿಕಾಸ್ ಇಟ್ಸ್ ವೆರಿ ರೇರ್ ವಿಡಿಯೋಸ್ ಅಂತ ಅನಿಸ್ತು ನನಗೆ. ಜನರಲ್ ಆಗಿ ಕ್ಲೌಡ್ಸು ಈ ಥರದ್ದೆಲ್ಲ ಕಾಣಿಸುತ್ತೆ, ಬಟ್ ಇದು ಒಂದು ಮೌಂಟೈನ್ಸ್ ಆಗಿರ್ಬೋದು, ಐಸ್ಲ್ಯಾಂಡ್ ಮೇಲೆ ಹೋಗಿರೋಂಥದ್ದು, ಈ ಥರದ ವಿಡಿಯೋಸ್ ನನಗೆ ಎಕ್ಸ್ಪೆಷಲಿ ಸ್ಪೆಷಲ್ ಅಂತ ಅನಿಸ್ತು, ಬಿಕಾಸ್ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ವ್ಯೂ ಅದು. ಸೊ ಈಗ ನಾವು ಅರೌಂಡ್ 11:30 or 12 o'clock ನಾವು ಯು ಎಸ್ ರೀಚ್ ಆದ್ವಿ. ಆಲ್ಮೋಸ್ಟ್ ಆಯಿತು, 2 days ಆಯಿತು ರೀಚ್ ಆಗೋಷ್ಟರಲ್ಲಿ. ನಾವು ಲೇಓವರ್ ಇತ್ತು, ಲೇಓವರ್ ತುಂಬ ಹೊತ್ತೇನಿರಲಿಲ್ಲ ಪ್ಯಾರಿಸಲ್ಲಿ, ಬಟ್ ಸ್ಟಿಲ್ ನಮಗೆ ತುಂಬಾ ಲಾಂಗ್ ಜರ್ನಿ, ಆಲ್ಮೋಸ್ಟ್ 18 to 19 hours ಆಯಿತು. ಎಸ್, ಯು ಎಸ್ ಸಿಟಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಎಸ್, ನಾವು ಇದು ಫಸ್ಟ್ ಟೈಮ್ ಯು ಎಸ್ ಬರ್ತಾ ಇರೋದು. ಆ್ಯಂಡ್ ಯುರೋಪ್ ಕಡೆ ಹೋಗಿದ್ದೀವಿ, ಅದರ ವೀಡಿಯೋಸು ಅಷ್ಟೆಲ್ಲ ಮಿಸ್ ಆಗಿದೆ. ಸೊ ಹಾಗಾಗಿ ನಾನು ಈಚ್ ಆ್ಯಂಡ್ ಎವ್ರಿ ಡೀಟೈಲಿಂಗ್ ವಿಡಿಯೋ ಯು ಎಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾವು ಯು ಎಸ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋ ಅಂಥ ಪ್ಲೇಸಸ್ ಆಗಿರ್ಬೋದು, ಆ್ಯಂಡ್ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಮಗಳ ಜೊತೆ ನಾವು ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು, ಎಲ್ಲದನ್ನು ಶೇರ್ ಮಾಡ್ತಾ ಇರ್ತೀನಿ. ಐ ಹೋಪ್ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋಸ್ ನೋಡಿ. ಸೊ ಈಗ ನಾವು ಹೋಟೆಲ್ ರೀಚ್ ಆಗಿದ್ದಾಯಿತು. ಸೊ ನಾವೀಗ ಬಿಸ್ನೆಸ್ ಟ್ರಿಪ್ ಮೇಲೆ ಯು ಎಸ್ ಬಂದಿರೋಂಥದ್ದು. ಸೊ ಅಪ್ಕಮಿಂಗ್ ವಿಡಿಯೋಸ್ ಎಲ್ಲ ಇಲ್ಲಿನ ಪ್ಲೇಸಸ್ ಆಗಿರ್ಬೋದು, ಫುಡ್, ಡೈಲಿ ರೊಟೀನ್, ಡೈಲಿ ವ್ಲಾಗ್ಸ್, ಈ ಥರದ್ದೆಲ್ಲ ಕಂಟಿನ್ಯೂ ಆಗುತ್ತೆ. ಸೊ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂತಂದರೆ ಅದರ ಇನ್ಫಾರ್ಮೇಷನ್ಸ್ ಎಲ್ಲ ಕೊಡ್ತಾ ಇರ್ತೀನಿ, ಸೊ ದಟ್ ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಆಚೆ ಕಡೆ ತುಂಬ ಅಂದರೆ ತುಂಬಾ ಕೋಲ್ಡ್ ಇದೆ. ಕಂಪೇರ್ ಟು ಬ್ಯಾಂಗ್ಳೂರ್, ಅಬ್ವಿಯಸ್ಲಿ ವೆದರ್ ಚೇಂಜ್ ಅನಿಸುತ್ತೆ. ಎಸ್, ದಟ್ಸ್ ಇಟ್. ಹಲೋ ಆಲ್, ವೆಲ್ಕಮ್ ಬ್ಯಾಕ್. ಸೊ ಹೇಗಿದ್ರ ಎಲ್ಲ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಹೇಳು. Hope all you good. And this home is so nice. ಆಮೇಲೆ And this blueberry cake. ಓಕೆ, ಆಮೇಲೆ ಮತ್ತೇನು ಸಮಾಚಾರ? ವೇರ್ ವಿ ಆರ್ ನಾವ್? USA, America. Yes. ಎಸ್, ನಾವು ಹೋಟೆಲ್ ರೀಚ್ ಆದ ನಂತರ ಮತ್ತೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಇದು. ಸೊ ಈಗ ಲೇಖನ ಜಸ್ಟ್ ಅವಳು ಡ್ಯಾನ್ಸ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಬೇಕಾಗಿತ್ತು ಅವಳಿಗೆ, ಸಾಂಗ್ಸ್ ಪ್ಲೇ ಮಾಡಿದ್ವಿ. ಸೊ ಡ್ಯಾನ್ಸ್ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಳೆ. ಇಟ್ಸ್ ಬಿ ಡಿಫಿಕಲ್ಟ್ ಮಕ್ಕಳನ್ನ ಎಂಟರ್ಟೈನ್ ಮಾಡೋದು, ಎಂಗೇಜ್ ಮಾಡಿಸೋದು ಸ್ವಲ್ಪ ಡಿಫಿಕಲ್ಟೇನೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.
ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ವೇಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.